ಮಾಲಕರಿಗೆ ಯಾರಿಗೂ MLA ಆಗಕ್ಕೆ ಬಿಡಬೇಡ್ರಿ. ಇದೊಂದ ನನ್ನ ಸಂದೇಶ ಐತಿ ಎಲ್ಲ ರೈತರಿಗೆ ಮತದಾರರಿಗೆ. ಸರ್, ಕರವೇ ಈ ನಿಟ್ಟಿನಲ್ಲಿ ಏನ್ ಮಾಡುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಈಗಾಗಲೇ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಕರವೇ ಈ ಪ್ರತಿಭಟನೆಯಲ್ಲಿ ಹೇಗೆ ಕೈ ಜೋಡಿಸುತ್ತೆ? ಯಾಕಂದ್ರೆ ಬೆಳಗಾವಿ ಅಂತ ಬಂದಾಗ ಮೊದಲಿಗೆ ನೆನಪಾಗೋದು ಕರವೇ. ಹಾಗಾಗಿ ಈ ಹೋರಾಟದಲ್ಲಿ ತಮ್ಮ ಪಾತ್ರ ಹೇಗಿರುತ್ತೆ, ಏನಿರುತ್ತೆ? ಕರವೇ ಅಂದದ್ಕೊಳ್ಳೆ ಎಲ್ಲರಿಗೂ ಕಹೀರಿ. ಯಾಕಂದ್ರೆ ಯಾವಾಗ ಒಂದು ನಿರಂತರ ನಾವು ಹೋರಾಟ ಮಾಡ್ತಿರ್ತೀವಿ ರೀ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ನಾವು ಯಾವ ಪಕ್ಷ ಇಲ್ಲ, ಯಾವ ಇದು ಮಾಡೋಂಗಿಲ್ಲ. ತಪ್ಪ ಅಂತಿರ್ತೀವಿ ರೀ. ಇದು ಅನ್ಯಾಯ ಆಗೈತಿ. ನಾವು ರಾಜ್ಯದಾದ್ಯಂತ ಉಗ್ರ ಹೋರಾಟ ಸಂಜೀವ್ ಬಡಿಗೇರ್ ಮತ್ತು ಜಿಲ್ಲಾಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ ಇಂದಿಲ್ಲ ನಾಳೆ ಒಂದೆರಡು ದಿವಸ ವೇಟ್ ಮಾಡ್ತೀವಿ ರೀ. ರಾಜ್ಯಾದ್ಯಂತ ಅಂತ ಉಗ್ರ ಹೋರಾಟ ಮಾಡ್ತೀವಿ. ರೈತರಿಗೆ ಯಾವಾಗೂ ನಾವು ಬೆನ್ನೆಲುಬಾಗಿ ಇರ್ತೀವಿ. ಅದರ ಪ್ರಕಾರ ಈಗ ಗ್ಯಾರಂಟಿ ನ್ಯೂಸ್ನು ಸುದ್ದ ಬೆನ್ನೆಲುಬಾಗಿ ನಿಂತೈತಿ. ನಾವು ಅಭಿನಂದನೆ ಹೇಳ್ತೇವ್ರೆ ನಮ್ಮ ರೈತರ ಸಂಘ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಕಾರ. ನಿಮಗೆ ಆರೋಪಗಳೇನು ಮಾಡ್ತಿರ್ತಾರೆ. ಯಾಕಂದ್ರೆ ನೀವು ರೈತರ ಪರವಾಗಿ ಮಾತಾಡಿದ್ರೆ ನಿಮ್ಗೆ ಆರೋಪ ಮಾಡ್ತಾರೆ ರೀ. ಸರ್ಕಾರ ವಿರುದ್ಧ ಮಾತಾಡ್ತಾರೆ ಯಾವಾಗ ನಮ್ಗೆ ಆರೋಪ ಮಾಡ್ತಿರ್ತಾರೋ. ಯಾವಾಗೂ ಹಣ್ಣಿನ ಗಿಡಕ್ಕೆ ಕಲ್ಲು ಒಗಿತಾರೆ, ಸತ್ಯ ಮಾತಾಡೋಂಗೆ ಕಲ್ಲು ಒಗಿತಿರ್ತಾರೋ. ಅದನ್ನು ನಾವು ಬೇಜಾರಾಗಂಗಿಲ್ಲ, ನಮಗೂ ಕಲ್ಲು ಒಗಿತಾರೆ. ಅದ್ರ ಪ್ರಕಾರ ಗ್ಯಾರಂಟಿ ನ್ಯೂಸ್ ಬಗ್ಗಂಗಿಲ್ಲ, ಹಿಗ್ಗಂಗಿಲ್ಲ. ಇವ್ರು ಅಂತೂ ನಮ್ಗೆ ರೈತರಿಗೆ ನ್ಯಾಯ ಕೊಡ್ತೀರಿ ಅಂತ ನಮ್ಗೆ ವಿಶ್ವಾಸ ಇದೆ. ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ನಾಗರಾಜ್ ಸರ್, ಈಗ ನಾಳೆ ಸರ್, ನಾಳೆ ಡೇಟ್ ಐತೆ ನಿಮ್ದು ಫೈನಲ್ ಡೇಟ್? ನಮ್ಗೆ ಟೋಟಲ್ ಎಲ್ಲಾ ಕ್ರಾಪ್ ಬಗ್ಗೆ ನಾವು ಇವತ್ತಿಗೂ ರೈತ ಈ ದೇಶ ಸದ್ಯಕ್ಕೆ ಈಗ ಕ್ರಾಪ್ ಬಿಟ್ಟು ಬಿಡ್ರಿ ಸರ್. ಯಾಕಂದ್ರೆ ಇದಾ ಸಹಿಸ್ಕೊಳಕ್ ಆಗ್ತಿಲ್ಲ. ನೀವು ಬೇರೆ ಬೇರೆ ಕ್ರಾಪ್, ಈಗ ನಾವು ಅರ್ಶನ ಬೆಳಿತೀವಿ, ನಾನು ಅದು ಮಾತಾಡೋದಿಲ್ಲ. ನಾವು ಇಲ್ಲಿಯವರೆಗೆ ರೈತರು ಈ 67% ರೈತರು ಇದ್ರು. ನನಗೆ ದಿಲ್ಲಿ ಕೊಡ್ರಿ ಅಂತೇಳಿ ಎಂದು ಕೇಳಿಲ್ಲ, ಬೆಂಗಳೂರು ಕೊಡ್ರಿ ಅಂತೇಳಿ ಎಂದು ಕೇಳಿಲ್ಲ. ಇವತ್ತಿಗೆ ನಾವು ಕೇಳಿದ್ದೇನು, ಬರೀ ಬೆಂಗಳೂರು ನಿಮ್ಮ ಹತ್ರ ಇಟ್ಕೊಳ್ರಿ, ದಿಲ್ಲಿನೂ ನಿಮ್ಮ ಹತ್ರ ಇಟ್ಕೊಳ್ರಿ, ನಮಗ್ ಬರೀ 3 ಕೊಡ್ರಿ ಅಂತ ಕೇಳಿದೀವಿ. 3 ಏನು 3ಪ ಅಂತಂದ್ರ, ಒಂದು ಕರೆಂಟ್ ಕೊಡ್ರಿ, ಒಂದು ನೀರು ಕೊಡ್ರಿ, ನಾವು ಬೆಳೆದಂತ ಬೆಳೆಗೆ ರೇಟ್ ಕೊಡ್ರಿ ಅಂತ ಕೇಳಿದ್ವಿ. ಈ ಮೂರು ಇಡೀ 50 ವರ್ಷದಿಂದ ಏನ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಏನ್ ರಾಜಕೀಯ ಪಕ್ಷವೂ ಆಯವಲ್ಲ. ಈ ಬರೀ ಈ 3 ಕೊಡಕ ಯಾವ್ದೇ ರಾಜಕೀಯ ಪಕ್ಷಕ್ಕೆ ಆಗಿಲ್ಲ, ಇನ್ನು ಮುಂದೂ ಆಗ್ಲಿಕ್ಕಿಲ್ಲ. ಇನ್ನೊಂದು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನಾನು. ಶುಗರ್ ಫ್ಯಾಕ್ಟರಿ ಅವ್ರ ನುಕ್ಸಾನ್ ಐತಿ, ಲಾಭ ಐತಿ, ನುಕ್ಸಾನ್ ಐತಿ ಇದೆಯಲ್ಲ, ಹಾವ ಏನಿ ಆಟ ಬ್ಯಾಡ ನಮಗ. ಯಾಕೆ ರಾಷ್ಟ್ರೀಕರಣ ಶುಗರ್ ಫ್ಯಾಕ್ಟರಿ ಮಾಡಬಾರ್ದು?